ಹಾಯ್, ಚಾರ್ವಿ ಕನ್ನಡ ಲಾಸ್ಗೆ ಸ್ವಾಗತ. ಇದು ಮಂಗಳವಾರದ್ದು 7ನೇ ದಿನದ ಮಿನಿ ಲಾಗ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಹೊಸ ಮನೆ ಹತ್ರನೇ ಬಂದ್ಬಿಟ್ಟೆ. ಇವತ್ತು ಕೆಲಸ ತುಂಬ ಇದೆ ಅಂತ ಅಂದ್ಬಿಟ್ಟು ಮಂಗಳವಾರ ಆಗಿರೋದ್ರಿಂದ ವಾರ ಮಾಡಿಬಿಟ್ಟು ಬೇಗ ಹಳೆ ಮನೆ ಹತ್ರನೇ ಬಂದೆ. ನನ್ನ ಮಕ್ಕಳಿಬ್ರು ಹಳೆ ಮನೆ ಹತ್ರ ನಮ್ಮ ಅಮ್ಮವ್ರ ಮನೆ ಹತ್ರನೇ ಇದ್ದರು. ಅವ್ರಿಗೆ ಅಲ್ಲೇ ಇರಿ, ರೆಡಿಯಾಗಿರಿ ಅಂತ ಹೇಳಿದ್ದೆ. ನಾನು ಬರೋಷ್ಟೊತ್ತಿಗೆ ನನ್ನ ಮಗಳು ಎಲ್ಲ ತಿಂಡಿ ಎಲ್ಲ ತಿಂದು ರೆಡಿಯಾಗಿದ್ಲು. ನೋಡಿ, ನಮ್ಮ ಅಣ್ಣನ ಮಗಳ ಜೊತೆ ಆಟ ಆಡ್ತಾಯಿದ್ರು ನನ್ನ ಮಗನೂ. ನನ್ನ ಮಗಳು ನನ್ನನ್ನು ನೋಡಿ ಅತ್ತೆ ಅತ್ತೆ ಅಂತ ಹೇಳ್ತಾ ಇದ್ಲು. ಆಮೇಲೆ ಅವಳಿಗೆ ತಲೆ ಎಲ್ಲ ಬಾಚಿಬಿಟ್ಟು ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೊರಟ್ವಿ. ನೋಡಿ, ನನ್ನ ಮಗ ಅವ್ರ ಅತ್ತೆ ಮನೆ ಹತ್ರ ಹೋಗ್ತಿದ್ದಾನೆ, ಗೀತತ್ತೆ ಮನೆ ಹತ್ರ. ಅಮ್ಮ ಸ್ಕೂಲಿಗೆ ಕಳಿಸ್ತಾಳೆ ಅಂತ ಹೇಳೋಕ್ಕೆ. ಅಲ್ಲಿಂದ ಬಂದ್ವಿ, ಅಂಗಡಿ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ವ್ಯಾನ್ ಬರೋಕ್ಕೆ. ಅಲ್ಲಿಂದ ವೆಯ್ಟ್ ಮಾಡ್ತಿದ್ವಿ. 5 ನಿಮಿಷಕ್ಕೆಲ್ಲ ವ್ಯಾನ್ ಬಂತು. ಎಕ್ಸಾಮ್ ಆಗಿರೋದ್ರಿಂದ ಬೇಗ ಬರ್ತಿದೆ ವ್ಯಾನು ಅಂತಂದ್ಬಿಟ್ಟು ಬೇಗ ಹೋಗಿದ್ವಿ ನಾವು. ವ್ಯಾನ್ ಬಂದಮೇಲೆ ಮಕ್ಕಳಿಗೆಲ್ಲ ಹಾಯ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಿ ಬಿಂದುಗೆ ಬಾಯ್ ಮಾಡಿಬಿಟ್ಟು ಚೆನ್ನಾಗಿ ಬರೀ ಎಕ್ಸಾಮ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮನೆ ಹತ್ರ ಬಂದೆ. ಅವನನ್ನು ರೆಡಿ ಮಾಡಿದ್ದೆ. ನೋಡಿ, ಅವ್ನು ಏನು ಹೇಳ್ತಾನೆ ನಿಂತವ್ರ ಅತ್ತೆ ಹತ್ರ. ಅವ್ರ ಅತ್ತೆ ಅಂತಲೇ ಬರೋದೇ ಇಲ್ಲ ಅವನು. ನೋಡಿ, ಸ್ಕೂಲ್ ಹತ್ರ ಬಂದ್ವಿ. ಮಕ್ಕಳು ಹಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ, ಎಲ್ಲರೂ ಸೈಲೆಂಟಿಂದ, ಡಿಸಿಪ್ಲಿನಿಂದ. ಸ್ವಲ್ಪ ಬೇಗ ಬಂದ್ವಿ ಅಲ್ಲಿಂದ. ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಇವತ್ತು. ಸ್ವಲ್ಪ ಚಂದ್ರಪಟ್ಟಣಕ್ಕೆ ಹೋಗ್ಬೇಕಿತ್ತು ನಾನು. ಹಾಗಾಗಿ ಬೇಗ ಬಂದು ಮನೆ ಹತ್ರ ತಿಂಡಿ ಎಲ್ಲ ತಿಂದ್ಕೊಂಡು ಚಂದ್ರಪಟ್ಟಣಕ್ಕೆ ಹೋಗ್ಬೇಕಿತ್ತು ಬ್ಯಾಂಕ್ ಹತ್ರ ಅಂದ್ಬಿಟ್ಟು ರೆಡಿಯಾಗಿದ್ದೆ. ಮನೆ ಹತ್ರ ಬಂದು ರೆಡಿಯಾಗಿ ಅಷ್ಟರಲ್ಲಿ ನಮ್ಮ ಅಕ್ಕನೂ ಗೀತಕ್ಕ ಇಬ್ಬರು ಕಾಲ್ ಮಾಡ್ತಾಯಿದ್ರು, ಬೇಗ ಬಾ ಅಂತ ಅಂದ್ಬಿಟ್ಟು. ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನಮ್ಮೂರಲ್ಲೂ ಕೆನರಾ ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತು ಅಂದ್ಬಿಟ್ಟು ಅವ್ರಿಗಿಂತ ಫಸ್ಟೇ ಹೊರಟೆ. ನಾನು ಬ್ಯಾಂಕ್ ಹತ್ರ ಇರ್ತೀನಿ, ನೀವು ಬನ್ನಿ ಅಂತ ಅಂದ್ಬಿಟ್ಟು. ಅಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ಲು. ನಾವು 1 to 10th ಸವಿತಾ ಅಂದ್ಬಿಟ್ಟು ಅವಳು ಸಿಕ್ಕಿದ್ಲು. ಅವಳ ಹತ್ರ ಹಳೆ ಮೆಮೊರಿ ಎಲ್ಲ ಮಾತಾಡಿಕೊಂಡು ಬಂದೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮ ಅಕ್ಕನೂ ಗೀತಕ್ಕ ಇಬ್ಬರು ವೆಯ್ಟ್ ಮಾಡ್ತಿದ್ರು. ಬಸ್ ಬಂತು, ಹೊರಟ್ವಿ. ಅಲ್ಲಿಂದ ಬಸ್ಸಲ್ಲಿ ಅದು ಇದು ಏನೇನೋ ಮಾತಾಡ್ಕೊತಾ ಇದ್ವಿ. ಆಮೇಲೆ ಚಂದ್ರಪಟ್ಟಣ ಬಂತು. ನೋಡಿ, ಚಂದ್ರಪಟ್ಟಣ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದರೆ ಏನೋ ಒಂಥರ ನಮಗೆ ಖುಷಿ, ಚೆನ್ನಾಗಿರುತ್ತೆ. ಚಂದ್ರಪಟ್ಟಣಕ್ಕೆ ಬಂದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ ನಾವು ಇಲ್ಲಿಂದ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಚಂದ್ರಪಟ್ಟಣ ಬಸ್ ಸ್ಟ್ಯಾಂಡು. ತುಂಬ ಬಿಸಿಲಿತ್ತು, ನಾವು ಹೋದಾಗಂತೂ ತುಂಬ ಇತ್ತು ಬಿಸಿಲು. ಎಲ್ಲೋದ್ರೂ ನಾನಂತೂ ಕಲ್ಲಂಗಡಿ ಸೀಸನಲ್ಲಂತೂ ಕಲ್ಲಂಗಡಿ ನಾನಂತೂ 1 ಪೀಸ್ ಅಂತೂ ಯಾವತ್ತೂ ತಿನ್ನಲ್ಲ, 2 ಪೀಸೇ ತಿನ್ನೋದು. ಅಲ್ಲಿಂದ ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇನ್ನೊಂದು ಬ್ಯಾಂಕ್ ಹತ್ರ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿಂದನೂ DCC ಬ್ಯಾಂಕ್ ಹತ್ರ ಹೋದ್ವಿ. ಅಲ್ಲೂ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮುಂದೆ ಹೋಗಿ ಎಲ್ಲ ವೀಡಿಯೋಗಳು ಮಾಡ್ಕೊತಾ ಇದ್ದೆ. ತುಂಬ ಬಿಸಿಲಿತ್ತು ಮಾತ್ರ. ನಾವು ಹೋಗಿದ್ದೀನಂತೂ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆಮೇಲೆ ಬಳೆಯೆಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ರು. ಅವನ್ನೆಲ್ಲ ನೋಡಿಕೊಂಡು ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಗೀತಕ್ಕ ನಮ್ಮ ಅಕ್ಕ ಎಲ್ಲ ಹಿಂದೆಗಡೆ ಬರ್ತಾಯಿದ್ರು. ಅಲ್ಲಿಂದ ಊಟ ಮಾಡೋಣ, ತುಂಬ ಆಟ ನಾನು ಹೆಚ್ಚು ಮಂಗಳವಾರ ನಾನ್ ವೆಜ್ಜು ತಿನ್ನೋದು ಅವತ್ತಿನ ಬಂದಿದ್ದು ವೆಜ್ ತಿಂದಿದ್ದು. ನಮ್ಮ ಅಕ್ಕನ ಶನಿವಾರ ಇವತ್ತು ನಾನ್ ವೆಜ್ ತಿನ್ನೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ಗೆ ಹೋಗಿದ್ವಿ. ಪರೋಟ ಹೇಳಿದ್ದೆ, ಪರೋಟನೂ ಊಟ ತೊಗೊಂಡ್ವಿ, ಮಟನ್ ಊಟನ. ಅಲ್ಲಿಂದ ತಿನ್ಕೊಂಡು ಬಂದ್ವಿ. ಅಲ್ಲಿ ನಮ್ಮ ಅಕ್ಕನೂ ಗೀತಕ್ಕ ಹೋಗ್ತಿದ್ದಾರೆ, ಆಟೋದವ್ರಿಗೆ ಚೇಂಜ್ ಕೊಡಬೇಕಿತ್ತು ಅಂತಂದ್ಬಿಟ್ಟು. ನಾನು ಸ್ವಲ್ಪ ಸುಸ್ತಾಗಿದೆ ಅಂತ ಬಸ್ ಒಳಗೇ ಕೂತಿದ್ದೆ. ಬರ್ತಾ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಬಂದಿದ್ದರು ನಮ್ಮ ಅಕ್ಕರು. ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ ಊರ ಕಡೆ ಬರ್ಬೇಕಾದ್ರೆ ತುಂಬ ರಶ್ ಆಗಿತ್ತು. ಬಸ್ಸಂತೂ ಸಿಕ್ಕಾಬಟ್ಟೆ ರಶ್ ಆಗಿತ್ತು. ಬರೋ ಟೈಮಲ್ಲಿ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ, ಚೆನ್ನಾಗಿರುತ್ತೆ. ಮುಂದೆ ಬಂದು ಊರಿಗೆ ಬಂದು ಮನೆ ಕಡೆ ಹೊರಟ್ವಿ, ಹೋಗೋಣ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಮನೆ ಹತ್ರ ಹೋಗೋಕ್ಕೇ ಆಗ್ತಿರ್ಲಿಲ್ಲ, ಅಷ್ಟೊಂದು ಸುಸ್ತಾಗಿತ್ತು ನಮಗಂತೂ. ಓಡಾಡಿ ಎಲ್ಲಿಗೆ ಮಗ ಏನು ಹೇಳ್ತಾನೆ ನೋಡಿ. ಎಲ್ಲಿಗೋಗಿದ್ದೆ ಬಿಂದು? ಎಕ್ಸಾಮ್ ಹೆಂಗೆ ಬರ್ದೆ? 2 ಮಾಮೂಲಿ ಬಿಟ್ಟಾ? ಆಮೇಲೆ ಹೊಸ ಮನೆ ಹತ್ರ ಹೋದೆ. ನಮ್ಮ ಮನೆಯವರು ಹೊಸ ಮನೇಲಿದ್ದಾರೆ ಅಂತ ಅವ್ರಿಗೆ ಬರ್ತಡೇಗೆ ಅಂತ ಅಂದ್ಬಿಟ್ಟು ಬಟ್ಟೆ ತಂದಿದ್ದೆ. ಸರ್ಪ್ರೈಸಾಗಿ ಕೊಡೋಣ ಅಂದ್ಕೊಂಡಿದ್ದೆ, ಬಟ್ ಅವರಿಗೆ ಆಗುತ್ತಾ ಇಲ್ವೋ ಸೈಜು, ಆಮೇಲೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಹಾಕೊಂಡು ನೋಡ್ರಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಅವ್ರು ಹಾಕೊಂಡು ನೋಡ್ತಾಯಿದ್ರು, ಇಷ್ಟಪಟ್ಟರು ಬಟ್ಟೆನ. ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಅಂದರು. ಇನ್ನೊಂದು ಶರ್ಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಇದು ತೋರಿಸಿರಲಿಲ್ಲ. ಯಾಕೆ ಬೇಕು, ಸೈಜ್ ಮೇಲೆ ಆಗಲ್ವೇನೋ ಅಂದ್ಬಿಟ್ಟು ಅದನ್ನು ತೋರಿಸ್ದೆ. ಆಮೇಲೆ ಹಳೆ ಮನೆ ಹತ್ರ ಬಂದ್ವಿ. ಅಲ್ಲಿ ಚಿಕನ್ ಮಾಡ್ತಾಯಿದ್ರು ನಮ್ಮ ನಾದಿನಿಯವರು. ಚಿಕನ್ ಮಾಡಿದರು, ಮಂಗಳವಾರ ಆಗಿರೋದ್ರಿಂದ ಸ್ಪೆಷಲ್ಲು ನಮ್ಮ ಮನೇಲಿ.
ಚಿಕನ್ ಫ್ರೈ ಸಾಂಬಾರು ಮಾಡಿದರು. ಚೆನ್ನಾಗಿ ಮಾಡಿದರು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಹೇಳ್ಕೊಟ್ಟಿರೋದು ನಾನೇನೆ, ಈ ಥರನೇ ಮಾಡಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.